ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣಾ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಕೌಂತೇಯ, ತೃಪ್ತಿಗೊಳಿಸಲಾಗದ ಈ ಆಸೆ ಎಂಬ ಬೆಂಕಿಯಿಂದ ಜ್ಞಾನವು ಆವೃತಗೊಂಡಿದೆ. ಈ ಬೆಂಕಿಯು ವಿವೇಕಿಗಳ ನಿತ್ಯ ವೈರಿಯಾಗಿದೆ. ಆಸೆ ಎಂಬುದು ಬೆಂಕಿ ಎನ್ನುತ್ತಾನೆ ಭಗವಂತ. ಇಂದಿನ ಪ್ರಪಂಚ ನಡೆಯುತ್ತಿರುವುದೇ ಈ ಆಸೆ ಎಂಬ ಬೆಂಕಿಯಿಂದ. ಇದೊಂದೇ ಉದಾಹರಣೆ ಸಾಕು ಇಂದಿನ ಪ್ರಪಂಚ ಯಾವ ಕಾರಣದಿಂದ ನರಳುತ್ತಿದೆ ಎಂದು ತಿಳಿಯಲು. ಆಸೆ ಎಂಬ ಬೆಂಕಿ ಮಾನವೀಯ ಗುಣಗಳನ್ನೇ ಬದಲಾಯಿಸಿಬಿಟ್ಟಿದೆ. ಹಿಂದೆ ಒಂದು ವಸ್ತುವಾಗಲಿ ಅಥವಾ ರಸ್ತೆಗಳೇ ಆಗಲಿ ದೀರ್ಘಕಾಲ ಬಾಳಿಕೆ ಬರುತ್ತಿತ್ತು. ದೀರ್ಘ ಬಾಳಿಕೆ ಬರುವ ವಸ್ತುಗಳಿಂದ ಲಾಭವಿಲ್ಲ ಎಂದು ಅರಿತ ತಯಾರಕರು ಅತಿ ಕಡಿಮೆ ಅವಧಿಯಲ್ಲಿ ಹಾಳಾಗುವಂತಹ ಹಾಗೂ ಒಮ್ಮೆ ಉಪಯೋಗಿಸಿ ಬಿಸಾಡುವಂತಹ ಗುಣಮಟ್ಟದ ವಸ್ತುಗಳನ್ನೇ ತಯಾರು ಮಾಡುವ ಮೂಲಕ ಪ್ರತಿಯೊಬ್ಬರೂ ಹೆಚ್ಚು ವ್ಯಯ ಮಾಡುವಂತಾಗಿದೆ. ಒಬ್ಬರ ವ್ಯಯ ಇನ್ನೊಬ್ಬರ ಆದಾಯ ಎಂಬ ಕಾರಣ ಬೇರೆ. ಸದಾ ದುಡಿಯುವುದರಲ್ಲೇ ಸಮಯ ಕಳೆದರೂ ಆದಾಯ ಆರಕ್ಕೇರುವುದೇ ಕಷ್ಟ. ವಿದ್ಯಾಭ್ಯಾಸ, ಮನೆ, ಮದುವೆ ಈ ಮೂರಕ್ಕೆ ಹಣ ಹೊಂದಿಸುವುದರಲ್ಲೇ ಜೀವನ ಕಳೆದು ಹೋಗುತ್ತದೆ. ಆಸೆ ಎಂಬ ಬಿಸಿಲು ಕುದುರೆ ಹಿಂದೆ ಓಡುತ್ತಿರುವ ಕಾರಣ ಇಂದು ಯಾರಿಗೂ ಸೇವೆ ಮಾಡಲು ಸಮಯವಿಲ್ಲ. ದಾನ ಧರ್ಮ ಮಾಡಲು ಹಣವಿಲ್ಲ. ಕಾಮವೆಂಬ ಬೆಂಕಿಯನ್ನು ಲೌಕಿಕ ಪ್ರಪಂಚದಲ್ಲಿ ಇನ್ನೊಬ್ಬರ ಬದುಕು ನಾಶ ಮಾಡಿ ಅಥವಾ ಮೋಸ ವಂಚನೆ ಮಾಡಿ ನಾಶವಾಗುವಂತಹ ವಸ್ತು ಪಡೆಯುವುದಕ್ಕಿಂತ ಜ್ಞಾನಿಯಾಗಿ ಇದೇ ಕಾಮವೆಂಬ ಬೆಂಕಿಯನ್ನು ಸೇವೆ ಎಂಬ ಯಜ್ಞ ಕುಂಡದಲ್ಲಿ ಹದವಾಗಿ ಉರಿಸಿದರೆ ಕಲ್ಪಾನುಕಲ್ಪದಲ್ಲೂ ಆನಂದದಿಂದಿರಬಹುದು. ಹರಿ ಓಂ.